ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿಗಿರಿ ಬ್ಲಾಗ್ಸ್. ಸೊ ನೀವೆಲ್ಲ ಥಂಬ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಾನು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ರೆಸಿಪಿ ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀನಿ, ಮತ್ತು ನಮ್ಮ ಮನೆಯಲ್ಲಿ ಚಿಕನ್ ಕಬಾಬ್ ಹೇಗೆ ಮಾಡ್ತೀವಿ ಅನ್ನೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ 2 ಅಲ್ಲ 3 ಟೈಮ್ಸ್ ಅಥವಾ 4 ಟೈಮ್ಸೇ ವಾಶ್ ಮಾಡ್ಕೊಳ್ಳಿ. ಸೊ ನೋ ಪ್ರಾಬ್ಲಮ್. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕ್ಕೊಂಡು ವಾಶ್ ಮಾಡಿ, ನೀಟಾಗಿ ವಾಶ್ ಆಗುತ್ತೆ. ಸ್ಮಾಲ್ ಟಿಪ್. ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಬಾಬ್ ಪೌಡರ್. ಸೊ ಯಾವ್ದು ಬ್ರ್ಯಾಂಡ್ ಆದರೂ ನೀವು ತೊಗೊಂಡು ಹಾಕ್ಬೋದು. ನಾವು ತೇಜು ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಫ್ ಕೆ ಜಿ ತೊಗೊಂಡಿದ್ರೆ 1 ಪೌಡರ್ ಇಸ್ ಎನಫ್, ಅಥವಾ 1 kg ಅಂತ ಹೇಳಿದರೆ 2 ಪೌಡರ್ ಹಾಕಿದ್ರೆ ಬೆಟರ್, 2 ಪ್ಯಾಕೆಟ್ ಪೌಡರ್ ಹಾಕಿದ್ರೆ ಬೆಟರ್. ಸೊ ಅದಾದಮೇಲೆ ಎಗ್, ಆಬ್ವಿಯಸ್ಲಿ ಎಗ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಯೂಶ್ವಲಿ ನಾನು ಹಾಫ್ ಕೆ ಜಿಗೆ 1 ಎಗ್ ಯೂಸ್ ಮಾಡ್ತೀನಿ, 1 kgಗೆ 2 ಎಗ್ಸ್ ಯೂಸ್ ಮಾಡ್ತೀನಿ. ಆಮೇಲೆ ಖಾರ ಬೇಕು ಅನ್ನೋರು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೇಡ ಅಂತ ಹೇಳಿ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ ಪೀಸಸ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 10 ಮಿನಿಟ್ಸ್, ಅಥವಾ ಟೈಮ್ ಇಲ್ಲ ಅಂತ ಹೇಳಿದರೆ 10 ಮಿನಿಟ್ಸ್ ಅದು ನೆನೆಯಾಗಿ ಬಿಡಿ. ಇಲ್ಲ ಅಂತ ಹೇಳಿದರೆ ಟೈಮ್ ಇದೆ ಅಂದರೆ ಹಾಫ್ ಆನ್ ಅವರ್, ಇಟ್ಸ್ ಓಕೆ. ಈ ರೆಸಿಪಿನ ನಾನು ಶೂಟ್ ಮಾಡಿ 1.5 ಮಂತ್ ಮೇಲಾಗಿದೆ. ಬಟ್ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಕ್ತು ಅಂತ ಹೇಳಿ. ಸೊ ಇವಾಗ ಕಾರ್ತಿಕ ಮಾಸ, ನಮ್ಮ ಮನೆಯಲ್ಲಿ ನೋ ನಾನ್ ವೆಜ್. ನಿಮ್ಮ ಮನೆಯಲ್ಲೂ ಹೀಗೇನಾ? ಕಮೆಂಟ್ ಮಾಡಿ. ಸೊ ಇದಾದ ನಂತರ ಸಾಂಬಾರಿಗೆ, ಚಿಕನ್ ಸಾಂಬಾರು ಸಿಂಪಲ್ಲಾಗಿ ಚಕ್ಕೆ, ಲವಂಗ, 2 ಏಲಕ್ಕಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಈರುಳ್ಳಿ. ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡರನ್ನು ತೊಗೊಂಡಿದ್ದೀವಿ, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ. ಸೊ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದು ಬೆಚ್ಚಗಾದಮೇಲೆ ಚಿಕನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, 5 ಮಿನಿಟ್ಸ್. ಆಮೇಲೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ ಫ್ರೈ ಆಗೋದಕ್ಕೆ, ಅದು ಉಪ್ಪೆಲ್ಲ ಹಿಡಿಯೋದಕ್ಕೆ ಒಂದಷ್ಟು ಟೈಮ್ ಬಿಡಬೇಕು. ಚಿಕನ್ ಸ್ವಲ್ಪ ಬೆಂದ ಆದಮೇಲೆ ಅರಿಶಿನ, ಈರುಳ್ಳಿ ಏನು ಆಡಿಸ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿ 10 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಚಿಕನ್
ಚೆನ್ನಾಗಿ ಕುಕ್ ಆಗೋ ತನಕ ಬಿಟ್ಟು, ಅದಾದಮೇಲೆ ಕಾಯಿ ಮತ್ತು ಖಾರದ ಪುಡಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಪೇಸ್ಟ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ರೆ ಚಿಕನ್ ಸಾಂಬಾರ್ ರೆಡಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು like, share, comment and subscribe to my YouTube channel. Thank you for watching.